ಗಣೇಶ ಸಂಕಷ್ಟಹರ ಚತುರ್ಥಿ ಇದೆ ಅಲ್ಲ, ಅಂದರೆ ಮಾಡಬೇಕು ಅಂತ ತುಂಬ ಸಲ ಅಟೆಂಪ್ಟ್ ಮಾಡಿದ್ದೀನಿ. ಅಷ್ಟು ಸಲನೂ ಫೇಲ್ಯೂರ್ ಆಗಿದ್ದೀನಿ ಮಾಡೋದಕ್ಕೆ. ಸೊ ಗರಿಕೆ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಬಂದು ಊಟ ಮಾಡಿಬಿಟ್ಟು ನಮಗೆ ಶೇಪು ಬರುತ್ತೆ, ಗಟ್ಟಿಯಾಗಿ ಕೂಡ ಇರುತ್ತೆ. ಓಕೆನಾ. ಅದೇ ಪೂಜೆ ಇನ್ನೂ ಶುರು ಮಾಡೋದಕ್ಕೂ ಮುಂಚೆನೇ ನನಗೆ ಎಲ್ಲ ದೇವ್ರುಗಳು ಹೂವನ್ನ ಕೊಡ್ತಾ ಇದ್ದೀನಿ ಅಂತ ದೇವರಿಗೂ ಶಾಕ್ ಆಗಿದೆ ಅಂತ ಅನಿಸುತ್ತೆ. ನಿಜಸಲ್ಲೇ ಕಳೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನಂತೂ ಚತುರ್ಥಿ ಆಗಿರೋದ್ರಿಂದ ಫುಲ್ ತುಂಬಿ ತುಳುಕ್ತಾ ಇದ್ದಾರೆ. ಹಾಗೆ 9:15 9:45 ಆದ್ರೂ ವೆಯ್ಟ್ ಮಾಡ್ತಾಯಿದ್ದೀನಿ. ಚಂದ್ರ ಬಂದೇ ಇಲ್ಲ, ಕಾಣಿಸ್ಕೊಂಡೇ ಇಲ್ಲ. ಸೊ ಸಾರಿ ಅಂತ ಹೇಳಿಬಿಟ್ಟು ಚಂದ್ರಂಗೂ ಗಣೇಶಂಗೂ ಕೈ ಮುಗಿದು ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ಇವತ್ತು ಗಣೇಶ ಚತುರ್ಥಿ ಇದೆ, ಇವತ್ತು ಹಾಗೆ ನಾಳೆ. ಸೊ ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ. ಇವತ್ತು ನಾನು ಹಾಗೆ ಹೇಳಿದಾಗೆ ಗಣೇಶ ಸಂಕಷ್ಟಹರ ಚತುರ್ಥಿ ಇದೆ ಅಲ್ಲ, ಸೊ ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಮಾಡಬೇಕು ಅಂತ ತುಂಬ ಸಲ ಅಟೆಂಪ್ಟ್ ಮಾಡಿದ್ದೀನಿ. ಅಷ್ಟು ಸಲನೂ ಫೇಲ್ಯೂರ್ ಆಗಿದ್ದೀನಿ ಮಾಡೋದಕ್ಕೆ. ಅಂದರೆ ಯಾಕೆ ಅಂತ ಗೊತ್ತಿಲ್ಲ. ಲೈಕ್ ನಾನು ಯಾವತ್ತೂ ಯಾವುದೇ ರೀತಿ ವ್ರತ ಆಗಲಿ ಪೂಜೆಗಳಾಗಲಿ ಉಪವಾಸ ಅಂತೂ ಒನ್ ಟೈಮು ಮಾಡೇ ಇಲ್ಲ ಬಿಡಿ. ಸೊ ಹಾಗಾಗಿ ನನಗೆ ಅದು ಏನು ತಿಂದೇ ಇರೋದಾಗಲಿ ಏನು ಕುಡಿದೇ ಇರೋದಾಗಲಿ ಆ ಥರ ಎಲ್ಲ ಇರೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಇನ್ನೊಂದು ನಾನು ವ್ರತ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಮರ್ತೋಗುತ್ತೆ. ಸುಮಾರು ಸಲ ಮಾಡಬೇಕು ಆ್ಯಂಡ್ ತುಂಬ ತಿಂಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ರೀಸನ್ಗೆ ಅದು ನಿಂತೇ ಹೋಗಿಬಿಟ್ಟಿದೆ. ಎಷ್ಟೋ ಸಲ ಉಪವಾಸ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ನಾಷ್ಟ ಮೀನ್ಸ್ ತಿಂಡಿ ತಿಂದಿರ ಅದೆಲ್ಲ ಅವಾಯ್ಡ್ ಮಾಡಿಕೊಂಡು ಬಂದು ಮಧ್ಯಾಹ್ನ ಮರೆತುಬಿಟ್ಟು ಊಟ ಮಾಡಿರೋದಿದೆ. ಹಾಗೆ ಇನ್ನೂ ಒಂದು ಸಲ ಲೈಕ್ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಹೋಗ್ತಾಯಿದ್ದೆ. ಗರಿಕೆ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡೆ. ಸೊ ಗರಿಕೆ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಬಂದು ಊಟ ಮಾಡಿಬಿಟ್ಟೆ. ಲೈಕ್ ಹೆಂಗೆ ಅಂತಂದರೆ ಅಷ್ಟೇ, ಇದು ಸಿಕ್ಕಿಲ್ಲ ಅಂದರೆ ಮೇ ಬಿ ನಾನು ಮಾಡೋಂಗಿಲ್ಲ ಅಂತನೋ ಅಥವಾ ಅದು ನಂಗೆ ಅಷ್ಟು ಸೀರಿಯಸ್ನೆಸ್ಸೇ ಬಂದಿಲ್ಲ. ಓಕೆನಾ. ಹಾನೆಸ್ಟ್ಲಿ ಲೈಕ್ ನಾನು ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲ, ಲೈಕ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡ್ರೂ ಕೂಡ ನನಗೆ ಆಗ್ತಾನೇ ಇರಲಿಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸಲ ತುಂಬ ಹುಷಾರಾಗಿದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿಂದಾದ್ರೂ ನನ್ನ ಪೂಜೆ ಸಕ್ಸಸ್ಫುಲ್ ಆಗುತ್ತಾ ಏನೋ ಅಂತ ಹೇಳಿ. ಓಕೆ, ನಾನಿಲ್ಲಿ ದೇವರಿಗೆ ನೈವೇದ್ಯಗೆ ಇಡೋದಕ್ಕೆ ಅಂತ ಹೇಳಿ ನಾನು ಮೋದಕ ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿಗೆ ಇಷ್ಟ ಆಗುವಂಥ ಖೀರನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಫಸ್ಟು ಅಕ್ಕಿನ 2 ಅವರ್ ಮುಂಚೆ ನೆನೆಸ್ಕೊಂಡಿದ್ದೀನಿ. ಅದಾದಮೇಲೆ ನೀರು ಮಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ಮಳ್ಳೋ ಅಷ್ಟರಲ್ಲಿ ಮೋದಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹುರ್ಗಡ್ಲೆ ಮತ್ತು ಸ್ವಲ್ಪ ಸಕ್ಕರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡೋರಿಗೆ ಈ ರೀತಿ ಮೋದಕನ ಈಸಿಯಾಗಿ ರೆಡಿ ಮಾಡ್ಕೊಬೋದು. ಓಕೆನಾ. ಸೊ ನೀರು ಮಳ್ತಾ ಇರೋದ್ರಿಂದ ಅದಕ್ಕೆ ಈ ಅಕ್ಕಿನ ಹಾಕ್ಕೊತೀನಿ. ಇದು ಸ್ವಲ್ಪ ಅಕ್ಕಿ ಅನ್ನ ಥರ ಆಗಬೇಕು, ಅಲ್ಲಿವರೆಗೂ ಅದು ಮಳ್ಳಿ ಅಷ್ಟರಲ್ಲಿ ಮೋದಕನೆಲ್ಲ ಲೈಕ್ ಮೋದಕ ಶೇಪಿಗೆ ತೊಗೊಂಡು ಬರೋಣ. ನೋಡಿ, ನಾವು ಕಮ್ಮಿ ನೀರು ಹಾಕ್ಕೊಂಡ್ರೆ ನೀಟಾಗಿ ನಾವು ಶೇಪ್ ಮಾಡ್ಕೊಬೋದು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗುತ್ತೆ, ನೀವು ಮಾಡೋದಕ್ಕಾಗಲ್ಲ. ಆಗ ಮತ್ತೆ ನೀವು ಹುರ್ಗಡ್ಲೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಈ ಹದದಲ್ಲಿದ್ದರೆ ನೀಟಾಗಿ ಮೋದಕ ನಮಗೆ ಶೇಪು ಬರುತ್ತೆ, ಗಟ್ಟಿಯಾಗಿ ಕೂಡ ಇರುತ್ತೆ. ಓಕೆನಾ. ಇಲ್ಲಿ ಅನ್ನ ಆಲ್ಮೋಸ್ಟ್ 80% ಆಗಿದೆ. ಸೊ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಬೆಲ್ಲ, ಸ್ವಲ್ಪ ಹಾಲು ಹಾಗೆ ಏಲಕ್ಕಿನ ಹಾಕ್ಕೊಂಡು ಇದನ್ನು ಒಂದು 15 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮಿಕ್ಕಿರೋಂಥ ಸ್ವಲ್ಪ ಅಕ್ಕಿ ಥರ ಇರುತ್ತೆ ಅಲ್ವಾ, ಅದು ಕೂಡ ಬೇಯಬೇಕು. ಹಾಗೆ ಬೆಲ್ಲ ಎಲ್ಲ ಕರಗಿ ನೀಟಾಗಿ ಹೊಂದ್ಕೋಬೇಕು. ಸೊ ಹಾಗಾಗಿ ಇಲ್ಲಿಗೆ ನೈವೇದ್ಯ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಪೂಜೆ ಇನ್ನೂ ಶುರು ಮಾಡೋದಕ್ಕೂ ಮುಂಚೆನೇ ನನಗೆ ಎಲ್ಲ ದೇವ್ರುಗಳು ಹೂವನ್ನ ಕೊಡ್ತಾಯಿದ್ರು. ನೀವು ನೋಡ್ಬೋದು, ನಾನು ಆಲ್ರೆಡಿ ಸೈಡಲ್ಲಿ 3 ಹೂವು ಎತ್ತಿಟ್ಟಿದ್ದೀನಿ. ಆ ಹೂವು ನಾನು ಎಷ್ಟು ಸಲ ಇಟ್ಟರೂ ಬೀಳ್ತಾನೆ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ದೇವ್ರಿಗೂ ಶಾಕ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಲೈಕ್ ಯಾವತ್ತೂ ಇಲ್ಲದೆ ಇರೋರು ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ ಅಂತ ದೇವರಿಗೂ ಶಾಕ್ ಆಗಿದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಳೋದಾದರೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಏನಾದರೂ ಪೂಜೆ ಮಾಡಿದ್ರೆ ಅವರಿಗೆ 2 ಅವರ್ ಬೇಕು ಪೂಜೆ ಮಾಡೋದಕ್ಕೆ. ಅವರು ಹೂವು ಎಲ್ಲ ತೊಗೊಬಂದು ಎಲ್ಲ ಥರ ಹೂವು ತೊಗೊಬಂದು ಭಕ್ತಿಯಿಂದ ನಿಧಾನಕ್ಕೆ ಅದನ್ನು ಮಡಿಸಿ ಅದಾದಮೇಲೆ ಅವರು ಕೆಲವೊಮ್ಮೆ ನೈವೇದ್ಯನೂ ಮಾಡ್ತಾರೆ. ಮೀನ್ಸ್ ಮಾಡಿ ಇಡ್ತಾರೆ. ಅದಕ್ಕೆ ಅಭಿಷೇಕ ಎಲ್ಲ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಅಷ್ಟೆಲ್ಲ ನಿಜವಾಗ್ಲೂ ಸೀನೇ ಇಲ್ಲ. ಲೈಕ್ ಹಿಂಗೆ ನನ್ನ ಪ್ರಕಾರ ಪೂಜೆನ ಹೂವು ಮಾಡಿಸ್ಬೇಕು, ಭಕ್ತಿಯಿಂದ ಹೂವು ಮಾಡಿಸ್ಬೇಕು, ದೀಪ ಹಚ್ಚಬೇಕು, ಧೂಪ ಹಾಕಬೇಕು, ಕೈ ಮುಗಿದು ಬೇಡ್ಕೋಬೇಕು ಅಷ್ಟೇ.
ಇದು ನಾನು ಮಾಡೋ ಪೂಜೆ. ಸೊ ಹಾಗಾಗಿ ನನಗೆ ಇದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಕಡಿಮೆ. ಓಕೆ, ಇದೇ ಗ್ಯಾಪಲ್ಲಿ ಒಂದೆರಡು ಪ್ರಾಡಕ್ಟ್ಗಳನ್ನ ರಿವ್ಯೂ ಕೊಟ್ಬಿಡ್ತೀನಿ. ಈಗಿನ ಬೆಳ್ಳಿ ಅಥವಾ ಚಿನ್ನದ ರೇಟ್ ಇರೋ ಅಂಥ ಎಷ್ಟು ರೇಟ್ ಇದೆ ಅಂತ ನಮಗೆ ಗೊತ್ತು. ಈ ಟೈಮಲ್ಲಂತೂ ಬೆಳ್ಳಿ ತೊಗೊಳೋದಕ್ಕಾಗಲ್ಲ. ಅದೂ ಅಲ್ಲದೆ ವರಲಕ್ಷ್ಮಿ ಹಬ್ಬ ಕೂಡ ತುಂಬಾ ಬರ್ತಾ ಇದೆ ಇನ್ನೇನು. ಸೊ ಹಾಗಾಗಿ ಆಲ್ಮೋಸ್ಟ್ 90% ಬೆಳ್ಳಿ ಥರನೇ ಕಾಣಿಸೋವಂಥ ಈ ಪ್ಲೇಟ್ ಮತ್ತು ಕುಂಕುಮ ಭರಣಿನ ತರಿಸಿದ್ದೀನಿ. ಇದೆರಡು ಕಾಂಬೋ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ ತಕ್ಷಣ ಬೆಳ್ಳಿ ಅಂತಲೇ ಹೇಳಿಬಿಡ್ಬೋದು. ಬಿಕಾಸ್ ನಾವು ಸಿಲ್ವರ್ ತೊಗೊಂಡ್ರೇ ಬೇರೆ ಕಲರ್ ಇರುತ್ತೆ, ಬಟ್ ಇದು ನೋಡಿ ಈ ಬೆಳ್ಳಿದೇ ಬೇರೆ ಥರ ಕಲರ್ ಇರುತ್ತಲ್ಲ. ಸೊ ಅದೇ ಥರ ಇದೆ ಈ ಪ್ಲೇಟು ಗುರು. ನನಗಂತೂ ನಿಜವಾಗ್ಲೂ ಶಾಕ್ ಆಗೋಯಿತು, ಬೆಳ್ಳಿದೇನಾ ಏನು ಅಂತ ಹೇಳಿ. ಆ್ಯಂಡ್ ತುಂಬ ಜನಕ್ಕೆ ವರಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ಅವ್ರಿಗೆ ಬಜೆಟ್ ಇರೋಲ್ಲ, ಈ ಥರ ಎಲ್ಲ ಇರುತ್ತೆ. ಬಟ್ ದೇವ್ರ ಮನೆಯಲ್ಲಿನೇ ಮುಖವಾಡ ಎಲ್ಲ ಹಾಕಿ ಪೂಜೆ ಮಾಡಬೇಕು ಅಂತ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಈಗ ಬೆಳ್ಳಿ ರೇಟ್ ನೋಡಿದ್ರೆ ಯಾವ ಮುಖವಾಡನೂ ಬೇಡ, ಯಾವ ಹಬ್ಬನೂ ಬೇಡ ಅಂತ ಅನಿಸುತ್ತೆ. ಸೊ ಅಂಥವ್ರು ಇದನ್ನು ತೊಗೊಳ್ಳಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ಆ ಫೇಸಲ್ಲೇ ಕಳೆ ಎಷ್ಟು ಚೆನ್ನಾಗಿದೆ ಅಂತಲೇ ನಾನಂತೂ ನಿಜವಾಗ್ಲೂ ಫಿದಾ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ಫ್ಲಿಪ್ಕಾರ್ಟಿಂದ ನಾನು ಈ ಒಂದು ಫ್ಯಾನ್ಸಿ ಸ್ಯಾರಿನ ತರಿಸಿದ್ದೆ. ನಿಜವಾಗ್ಲೂ ಇದನ್ನು ನೀವು ವೆಸ್ಟರ್ನ್ ಹಾಗೆ ಟ್ರೆಡಿಷ್ನಲ್ ಎರಡು ಥರನೂ ಸ್ಟೈಲ್ ಮಾಡ್ಬೋದು. ಸ್ಯಾರಿ ಆ ಥರ ಸೂಟಬಲ್ ಆಗಿದೆ. ಆ್ಯಂಡ್ ಅದಕ್ಕೆ ಪೇರ್ ಮಾಡೋದಕ್ಕೆ ಈ ಬ್ಲೌಸ್ನ ನಾನು ಎಕ್ಸ್ಟ್ರಾ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಈ ಸ್ಯಾರಿಯ ಬ್ಲೌಸ್ ಕಲರ್ ಕೂಡ ಅದೇ ಥರ ಇದ್ದಿದ್ದರಿಂದ ಸೊ ವೇರ್ ಮಾಡಿ ನಿಮಗೆ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಈ ಜ್ಯುವೆಲ್ರಿ ಸೆಟ್ನ ನಾನು ಮೀಶೋಯಿಂದ ತೊಗೊಂಡಿರೋದು. ತುಂಬ ಕಡಿಮೆ ಬಜೆಟಿಗೆ ಸಿಕ್ತು, ಬಟ್ ಕ್ವಾಲಿಟಿ ಅಂತೂ ಹಬ್ಬ ಹೇಳೋಕ್ಕೆ ಆಗೋಲ್ಲ. ಆ ಸ್ಯಾರಿಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಸೊ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಇಲ್ಲಿ ಕಡಲೆಕಾಳು ಹಾಗೆ ಬಟಾಣಿ ಎರಡನ್ನೂ ಹಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ. ಹಾಗೆ ಪಾಯಸ ಎಲ್ಲ ಮಾಡಿದೆ. ಅದೆಲ್ಲ ಆದಮೇಲೆ ಸಂಜೆ ದೇವರಿಗೆ ಕೈ ಮುಗಿದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ದೇವಸ್ಥಾನ ಇನ್ನು ಕಡಿಮೆ ರಶ್ ಇದೆ ಅಂತ ಅಂದ್ಕೊಂಡಿದ್ದೀರಾ. ಇವತ್ತು ಚತುರ್ಥಿ ಆಗಿರೋದ್ರಿಂದ ಫುಲ್ ತುಂಬಿ ತುಳುಕ್ತಾ ಇದ್ದಾರೆ. ಹಾಗೆ ಹಿಂದೆನೇ ನಿಂತ್ಕೊಂಡು ಗ್ಯಾಪಲ್ಲಿ ಗಣೇಶನ ಪೂಜೆನೂ ನೋಡಿಕೊಂಡೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ. ಯಾಕೆ ಅಂತಂದರೆ ಬೆಳಿಗ್ಗೆಯಿಂದ ಏನೂ ತಿಂದೆ, ಜಸ್ಟ್ ನಾನು ಹಾಲು ಕುಡ್ದಿಲ್ಲ, ಹಣ್ಣು ಕೂಡ ತಿಂದಿಲ್ಲ. ಓಕೆನಾ, ಬರೀ 3 ಗ್ಲಾಸ್ ನೀರಲ್ಲಿ ಮೇಂಟೈನ್ ಮಾಡಿದ್ದೀನಿ. ಬಟ್ ನಾನು ಚಂದ್ರನ ನೋಡಿನೇ ಊಟ ಮಾಡಬೇಕು, ನನ್ನ ವ್ರತ ಕಂಪ್ಲೀಟ್ ಮಾಡಬೇಕು ಅಂತ ನೈಟ್ 9:30 9:45 ಆದ್ರೂ ವೆಯ್ಟ್ ಮಾಡ್ತಾಯಿದ್ದೀನಿ. ಚಂದ್ರ ಬಂದೇ ಇಲ್ಲ, ಕಾಣಿಸ್ಕೊಂಡೇ ಇಲ್ಲ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನನಗೂ ಈ ಗಣೇಶ ಚತುರ್ಥಿಗೂ ಆಗಲ್ವಾ ಏನು ಅಂತ ನನಗೆ ಅನ್ನಿಸ್ತಾ ಇದೆ ಈಗ. ಬಿಕಾಸ್ ಅಷ್ಟು ವೆಯ್ಟ್ ಮಾಡಿ ಇಲ್ಲ ಚಂದ್ರನ ನೋಡಲೇಬೇಕು ಅಂತ ಕಾದಿದ್ದೀನಿ. ಬಟ್ ಮಳೆ ಬರೋ ಥರ ಇತ್ತು, ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ರಿಂದ ನನಗೆ ಚಂದ್ರನ ದರ್ಶನನೇ ಆಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅದಕ್ಕಿಂತನೂ ಕಾಯೋ ಅಷ್ಟು ಪೇಷನ್ಸ್ ನನಗಂತೂ ಇರಲಿಲ್ಲ. ಸೊ ನಾನೊಂದು ವೆಯ್ಟ್ ಮಾಡಿದ್ದೀನಿ, ನೀವು ಕಾಣಿಸಿಲ್ಲ, ಸೊ ಸಾರಿ ಅಂತ ಹೇಳಿಬಿಟ್ಟು ಚಂದ್ರಂಗೂ ಗಣೇಶಂಗೂ ಕೈ ಮುಗಿದು ನನ್ನ ವ್ರತನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳಿ ನನ್ನ ಉಪವಾಸನ ಮುರಿಯೋಣ ಅಂತ ಹೇಳಿ ನಾನು ಊಟನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಡೇ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ 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 ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.